ಕೊನೆಯದಾಗಿ ಕೊನೆಯ ಒಂದು ಸಣ್ಣ ಅನುಭವ ಹೇಳ್ತೀನಿ. ನಮ್ಮ ತಾತ ಅವ್ರು ಹೇಳ್ತಾ ಇದ್ರು, ಹಾಸನ ಜಿಲ್ಲೆಯಲ್ಲಿ ನನ್ನ ಅಭಿಪ್ರಾಯದಲ್ಲಿ ಯಾವ ಪಾರ್ಟಿ ಯಾವ ಪಕ್ಷವೂ ಇಲ್ಲ, ಇರದೇ ಎರಡು ಪಕ್ಷ. ಒಂದು ದೇವೇಗೌಡರು ಪರ, ಒಂದು ದೇವೇಗೌಡರು ವಿರುದ್ಧ ಅಂತ ಹೇಳೋದು. ನನಗೆ ಅದು ಈಗ ಅನುಭವ ಆಗ್ತಾ ಇದೆ. ಈ ಮೂರನೇ ಪಾಠ ನನಗೆ ಇನ್ನೂ ಗೊತ್ತಾಗಿರಲಿಲ್ಲ. ಈಗ ಮೊನ್ನೆ 2019 ಚುನಾವಣೆಯಲ್ಲಿ ಅನುಭವ ಆಗ್ತಾ ಇದೆ. ಯಾಕೆ ಈ ಮಾತನ್ನ ನೆನಪು ಮಾಡಿಕೊಂಡೆ ಅಂದರೆ, ನನಗೆ ಮೊನ್ನೆ ತುಂಬ ಹುಷಾರಿರಲಿಲ್ಲ, ಅದೇನೋ ಸೋಕಾರಂಗಾಗಿದೆ ಅಂದ್ಬಿಟ್ಟು ಅದ್ಯಾರೋ ಹಳೆ ಯೋಮನ್ ಕರ್ಕೊಂಡ್ಬಂದು ತುಸಿ ತೆಗೆಸ್ತಾ ಇದ್ದೆ. ನಾಯಿ ಕಣ್ಣು, ನರಿ ಕಣ್ಣು, ನಾನು ಮನ್ಸಲ್ಲಿ ಅನ್ಕೊಂಡೆ, ಯಾಕೋ ನೀನು ಹೇಳಲಿಲ್ಲ. ಯಾವುದೇ ಆದಂಥ ಮಹಿಳೆಯರಿಗೆ ಇದು ತಪ್ಪು ರೀತಿಯಲ್ಲಿ ಮಾತಾಡಬೇಕು ಅಂತಲ್ಲ. ಇವತ್ತು ಏನು ದೇವೇಗೌಡರು ವಿರುದ್ಧ ಅಂತ ಕೆಲವು ಬಿಂಬಿಸ್ಕೊಳ್ಳದೆ ಪಾರ್ಟಿ ಒಳಗಡೆ ಇತ್ಕೊಂಡು ಮೋಸ ಮಾಡ್ತಾರೆ, ಅವ್ರಿಗೆ ಈ ಅರ್ಥ ಹೇಳಿದೆ ಅಂತ ಈ ಮನುಷ್ಯನ್ ತಡಿಬಿಡವ ಅಂತ ನಾನು ಬಯಸ್ತೀನಿ. ಇದು ಯಾವುದೇ ಹೆಣ್ಮಕ್ಳು ವಿಷಯ ಅಲ್ಲ. ಮುಖ್ಯವಾಗಿ ಈ ನಾಟಕ ಆಡ್ಕೊಂಡು ನಿಮ್ಮ ಜೊತೆನೇ ಇರ್ತೀವಿ ಸ್ವಾಮಿ, ನಿಮಗೆ ಬಂದಾಗ ಹಾಲು ಕೊಡ್ತಾರೆ ಮನೆಗೆ, ಆಮೇಲೆ ಮುಂದೆ ಮಾಡಿದಿನ ಇನ್ನೊಬ್ರ ಕೆಲಸ ಅವ್ರಿಗೂ ಹಾಲು ಕೊಡ್ತಾರೆ. ಬೇಡ. ಈ ಅನುಭವನ 3 ಅನುಭವಗಳನ್ನ ಹೇಳಿದ್ದೀನಿ, ಇನ್ನೂ ಹೇಳ್ತೀನಿ ಬಂದಾಗ. ಇಷ್ಟು ಹೇಳ್ತಾ ಒಂದು ಹೇಳಕ್ಕೆ ಬಯಸ್ತೀನಿ, ನೀವು ಯಾವುದೇ ಕಾರ್ಯಕ್ರಮ ಕರೆದ್ರು, ಮದುವೆ ಆಗಲಿ ಮುಂದೆ ಆಗಲಿ, ಸಾವು ಅವತ್ತು ಬರ್ದೇ ಇರು, ಮಾಡಿದ ನಾನು ಬರ್ತೀನಿ. ಬುದ್ಧಿ ಪೂಜೆಗಳು ತುಂಬ ಕಾರ್ಯಕ್ರಮಗಳಿರ್ತವೆ. ದಯಮಾಡಿ ಯಾರೂ ಅನ್ಯತಾ ಭಾವಿಸಬಾರ್ದು.